ದ್ವಾಪರಯುಗದಲ್ಲಿ ನಾರಾಯಣನು ಕೃಷ್ಣನಾಗಿ ಅವತಾರವನ್ನ ಹೊಂದುತ್ತಾನೆ. ಇದಕ್ಕೆ 2 ಕಾರಣಗಳಿವೆ. ಅದರಲ್ಲಿ ಮೊದಲನೆದು ಪ್ರೇಮದ ಮಹತ್ವವನ್ನ ತಿಳಿಸೋದಕ್ಕೆ, ಎರಡನೇ ಕಾರಣ ಕೆಟ್ಟದರ ಮೇಲೆ ಒಳ್ಳೆಯದ್ದು ಎಂದಿಗಾದರೂ ಗೆದ್ದೇ ಗೆಲ್ಲುತ್ತೆ ಅಂತ ಸಾಬೀತುಪಡಿಸೋಕೆ. ರಾಧೆ ಯಮುನಾ ನದಿಯ ಸಮೀಪದಲ್ಲಿ ರಾವಲ್ ಎಂಬ ಹಳ್ಳಿಯಲ್ಲಿ ಜನ್ಮಿಸುತ್ತಾಳೆ. ಹುಟ್ಟಿದಾಗಿನಿಂದ ರಾಧಾ ಕಣ್ಣನ್ನ ತೆರೆದೇ ಇರಲಿಲ್ಲ. ಇದರಿಂದ ಅವರ ತಂದೆ ತಾಯಿ ಅಯ್ಯೋ ನನ್ನ ಮಗು ಕಣ್ಣನ್ನ ತೆರೆಯುತ್ತಲೇ ಇಲ್ವಲ್ಲ ಅಂತ ಕೊರಗುತ್ತಾ ಇರ್ತಿದ್ರು. ಆದರೆ ಯಾವಾಗ ಕೃಷ್ಣನು ರಾಧೆಯನ್ನ ಭೇಟಿ ಮಾಡ್ತಾನೋ ಆಗ ರಾಧೆ ಕಣ್ಣನ್ನ ತೆರೆದು ಕೃಷ್ಣನನ್ನೇ ಮೊದಲಿಗೆ ನೋಡ್ತಾಳೆ. ಅಂದಿನಿಂದ ರಾಧಾಕೃಷ್ಣನ ಪ್ರೇಮ ಶುರುವಾಯಿತು. ಚಿಕ್ಕಂದಿನಿಂದಲೂ ಒಬ್ಬರನ್ನ ಬಿಟ್ಟು ಮತ್ತೊಬ್ಬರೂ ಇರ್ತಾ ಇರಲಿಲ್ಲ. ಎಷ್ಟೋ ಜನ ರಾಕ್ಷಸರು ಕೃಷ್ಣನನ್ನ ಸಾಯಿಸುವುದಕ್ಕೆ ಬಂದಾಗಲೆಲ್ಲ ರಾಧೆ ಕೃಷ್ಣನಿಗೆ ಏನಾಗಿಬಿಡುತು ಅಂತ ಅತಿಯಾಗಿ ಭಯಪಡುತ್ತಾ ಇದ್ಲು. ಕೃಷ್ಣನಿಗೆ ಅವನ ಕೊಳಲು ಮತ್ತೆ ರಾಧೆ ಅಂದರೆ ಅತಿಯಾದಂಥ ಪ್ರೀತಿ. ಕೃಷ್ಣ ಯಾವಾಗ ಕೊಳಲನ್ನ ಓದೋಕೆ ಶುರು ಮಾಡ್ತಾನೋ ಆ ಎಲ್ಲಾ ಸಮಯದಲ್ಲೂ ರಾಧೆ ಎಲ್ಲೇ ಇದ್ರೂ ಓಡೋಡಿ ಬರ್ತಿದ್ಲು. ಅವರಿಬ್ಬರೂ ಯಮುನಾ ನದಿಯ ಹತ್ತಿರ ಗಂಟೆಗಟ್ಟಲೆ ಕೂತು ಮಾತನಾಡುತ್ತಿದ್ರು. ಹೀಗೆ ಅವರಿಬ್ಬರ ನಡುವೆ ಪ್ರೀತಿ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ರಾಧೆಯಿಂದ ಕೃಷ್ಣ ದೂರವಾಗೋ ಸಮಯ ಬಂದೇ ಬಿಡುತ್ತೆ. ಯಾಕಂದ್ರೆ ಕೃಷ್ಣನನ್ನ ದ್ವೇಷ ಮಾಡ್ತಿದ್ದಂಥ ಕಂಸನು ಯುದ್ಧಕ್ಕೆ ಕೃಷ್ಣನನ್ನ ಆಹ್ವಾನ ಮಾಡಿರುತ್ತಾನೆ. ಇದರಿಂದ ಕೃಷ್ಣನು ರಾಧೆಯನ್ನ ತನ್ನ ತಾಯಿ ಯಶೋದೆಯನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಆಗ ರಾಧೆಗೆ ಮೊದಲೇ ಗೊತ್ತಿತ್ತು ತನ್ನ ಕೃಷ್ಣ ಮತ್ತೆ ಹಿಂದಿರುಗಿ ವೃಂದಾವನಕ್ಕೆ ಬರೋದಿಲ್ಲ, ಅವನು ಮೊದಲಿನ ತರ ನನ್ನ ಜೊತೆ ಇರೋಕಾಗಲ್ಲ ಅಂತ. ಆಗ ಕೃಷ್ಣನು ರಾಧೆಗೆ ನಾನಿನ್ನು ಹೋಗ್ತಿದ್ದೀನಿ ಅಂತ ಹೇಳಿದಾಗ ರಾಧೆ ಅದನ್ನ ಒಪ್ಪಿಕೊಳ್ಳೋಕೆ ಮನಸ್ಸಿಲ್ಲದೆ ಜೋರಾಗಿ ಅಳುತ್ತಾ ಇಲ್ಲ, ನಿನ್ನನ್ನ ಬಿಟ್ಟು ನನ್ನಿಂದ ಇರೋಕ್ಕೆ ಸಾಧ್ಯವಿಲ್ಲ ಅಂತ ರಾಧೆ ಎಷ್ಟೇ ಹೇಳಿದ್ರೂ ಕೃಷ್ಣನು ರಾಧೆಯನ್ನ ಸಮಾಧಾನ ಪಡಿಸೋಕೆ ನೋಡುತ್ತಿರಬೇಕಾದರೆ ರಾಧೆ ಕೃಷ್ಣನಿಗೆ ನನಗೆ ನೀನು ಮಾತನ್ನ ಕೊಡು ಅಂತ ಕೇಳ್ತಾಳೆ. ಅದೇನಂದ್ರೆ ನನ್ನ ಹೃದಯದಲ್ಲಿ ಎಂದೆಂದಿಗೂ ನಾನು ಸಾಯುವವರೆಗೂ ನೀನೇ ಇರಬೇಕು, ಹಾಗೆ ನಾನು ಸಾವನ್ನಪ್ಪುವ ಸಮಯ ಬಂದಾಗ ನೀನು ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಕೇಳಿಕೊಳ್ತಾಳೆ. ಅದಕ್ಕೆ ಕೃಷ್ಣನು ಸರಿ ರಾಧೆ ಎಂದು ಹೇಳಿ ನೀನು ಕೂಡ ನನಗೆ ಒಂದು ಮಾತನ್ನ ಕೊಡಬೇಕು ಅಂತ ಕೇಳ್ತಾನೆ. ಆಗ ರಾಧೆಯು ಅದೇನದು ಹೇಳಿ ಸ್ವಾಮಿ, ನಾನು ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ನೋವಿನಿಂದಲೇ ಕೇಳ್ತಾಳೆ. ಆಗ ಕೃಷ್ಣನು ರಾಧಾ, ಇನ್ಮೇಲೆ ನೀನು ನನ್ನ ಬಗ್ಗೆಯೇ ಚಿಂತಿಸುತ್ತಲೇ ಕೊರಗಬಾರದು, ನಿನ್ನ ಕಣ್ಣಿಂದ ಒಂದು ಹನಿ ನೀರು ಕೂಡ ಬರಬಾರದು, ನೀನು ಯಾವಾಗಲೂ ಸಂತೋಷದಿಂದಲೇ ಇರಬೇಕು ಅಂತ ಮಾತನ್ನ ತಗೊಳ್ತಾನೆ. ನಂತರ ಅವರಿಬ್ಬರೂ ನೋವಿನಿಂದ ತಬ್ಬಿ ಮುದ್ದಾಡುತ್ತಾರೆ. ಹಾಗೆ ಕೃಷ್ಣನು ಮಥುರೆಗೆ ಹೊರಟು ಹೋಗ್ತಾನೆ. ರಾಧೆ ಮಾತ್ರ ಕೃಷ್ಣನ ನಾಮವನ್ನ ಜಪಿಸುತ್ತಾ ಬೃಂದಾವನದಲ್ಲೇ ಉಳಿದು ಹೋಗ್ತಾಳೆ. ನಂತರ ಶ್ರೀಕೃಷ್ಣನು ಮಥುರೆಗೆ ತಲುಪಿ ಕಂಸನನ್ನು ಕೊಂದು ಹಾಕ್ತಾನೆ. ಹಾಗೆ ಪ್ರಜಾರಕ್ಷಣೆಗೋಸ್ಕರ ದ್ವಾರಕಾ ನಗರವನ್ನ ಸ್ಥಾಪಿಸುತ್ತಾನೆ. ಜನಗಳು ಕೃಷ್ಣನನ್ನ ದ್ವಾರಕಾಧೀಶ್ವರ ಅಂತ ಕರೆಯೋಕೆ ಶುರು ಮಾಡಿದ್ರು. ಮತ್ತೆ ಕೃಷ್ಣನು ರುಕ್ಮಿಣಿ ಮತ್ತು ಸತ್ಯಭಾಮೆಯನ್ನ ಮದುವೆಯಾಗ್ತಾನೆ. ಕೃಷ್ಣನ ಜೊತೆಗೆ ಗೋಪಿಕೆಯರು ಕೂಡ ಇರ್ತಾರೆ. ಕೃಷ್ಣನಿಗೆ ರುಕ್ಮಿಣಿ ಅಂದ್ರೆ ತುಂಬಾ ಇಷ್ಟ. ಈಗ ನಿಮಗೆ ಒಂದು ಸಂಶಯ ಕಾಡ್ತಿರಬಹುದು, ಕೃಷ್ಣನಿಗೆ ರಾಧೆ ಎಂದರೆ ಅತಿಯಾದಂಥ ಪ್ರೇಮ ಹೀಗಿದ್ರೂ ಅವಳನ್ನ ಯಾಕೆ ಕೃಷ್ಣ ಮದುವೆ ಆಗಲಿಲ್ಲ? ರಾಧೆಗೆ ಕೃಷ್ಣ ಮೋಸ ಮಾಡಿದ್ನಾ? ಇಲ್ಲ, ಕೇವಲ ಮದುವೆಯಾದರೆ ಮಾತ್ರ ಅದು ನಿಜವಾದ ಪ್ರೀತಿ ಅಂತ ಹೇಳೋಕಾಗಲ್ಲ. ಸಂಸಾರ ಮಾಡಿದ್ರೆ ಮಾತ್ರ ಅದು ನಿಜವಾದ ಪ್ರೀತಿಯಾಗಲ್ಲ. ರಾಧಾಕೃಷ್ಣ ಮದುವೆಯಾಗದೆ ಹೋದ್ರೂ, ಜೊತೆಯಲ್ಲಿ ಸಂಸಾರ ಮಾಡದೆ ಹೋದ್ರೂ ಅವರ ಮನಸ್ಸು ಹೃದಯದಲ್ಲಿ ಮಾತ್ರ ಒಬ್ಬರನ್ನೊಬ್ಬರು ಅತಿಯಾಗಿ ಪ್ರೀತಿ ಮಾಡ್ತಿದ್ರು. ಅವರು ಎಷ್ಟು ಪ್ರೀತಿ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿ. ಪ್ರತಿದಿನ ಕೃಷ್ಣ ನಿದ್ದೆ ಮಾಡಬೇಕಾದರೆ ರಾಧೆ 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 ಅಂತ ಕನವರಿಸ್ತಾ ಇರ್ತಾನೆ. ಅದು ಗೋಪಿಕೆಯರಿಗೆ ಮತ್ತೆ ರುಕ್ಮಿಣಿಗೆ ಇಷ್ಟವಾಗ್ತಿರಲಿಲ್ಲ. ಒಂದು ಸಾರಿ ರುಕ್ಮಿಣಿ ದೇವಿ, ಸ್ವಾಮಿ, ನಾವೆಲ್ಲರೂ ನಿಮ್ಮನ್ನ ಎಷ್ಟು ಪ್ರೀತಿಸಿದ್ರೂ ಆ ರಾಧೆಯಲ್ಲಿ ಮಾತ್ರ ಅಂಥದ್ದೇನಿದೆ? ನೀವು ಅವಳ ಬಗ್ಗೆಯೇ ಪದೇ ಪದೇ ಕನವರಿಸ್ತಾ ಇರ್ತೀರಲ್ಲ ಅಂತ ಕೇಳಿದಾಗ ಆಗ ಕೃಷ್ಣನು, ನೀನು ಒಂದು ಸಾರಿ ರಾಧೆಯನ್ನ ಭೇಟಿಯಾದರೆ ನಿನಗೆ ಎಲ್ಲವೂ ತಿಳಿಯುತ್ತೆ. ಆದರೆ ನೀನು ಹೋಗುವಾಗ ಅವಳಿಗೋಸ್ಕರ ಏನನ್ನಾದರೂ ತಗೊಂಡು ಹೋಗು ಅಂತ ಹೇಳಿದಾಗ ಅದೇ ರಾತ್ರಿ ರುಕ್ಮಿಣಿಯು ಬಿಸಿಯಾದಂಥ ಹಾಲನ್ನ ತಗೊಂಡು ರಾಧೆಯನ್ನ ನೋಡಲು ರಾಜಭವನಕ್ಕೆ ಹೋಗ್ತಾಳೆ. ಒಳಗೆ ಹೋಗ್ತಿದ್ದಂಗೆ ರಾಧೆಯ ಸೇವಕಿಯರು ಈ ರೀತಿ ಹೇಳ್ತಾರೆ, ರಾಧೆ ತುಂಬಾ ದಿನಗಳಿಂದ ಕೃಷ್ಣನ ಧ್ಯಾನದಲ್ಲಿ ಅವನ ನಾಮಸ್ಮರಣೆ ಮಾಡ್ತಾ ಈಗಷ್ಟೇ ಮಲಗಿದ್ದಾಳೆ ಅಂತ ಹೇಳ್ತಾರೆ. ಆಗ ರುಕ್ಮಿಣಿಯು, ನನ್ನನ್ನು ಕೃಷ್ಣನು ರಾಧೆಯನ್ನ ಭೇಟಿ ಮಾಡಲು ಕಳುಹಿಸಿದ್ದಾನೆ ಅಂತ ಹೇಳ್ತಿದ್ದಂಗೆನೆ ಕೃಷ್ಣನ ಹೆಸರನ್ನ ಕೇಳಿ ರಾಧಾ ಕಣ್ಣು ಬಿಟ್ಟು ಓಡೋಡಿ ಬಂದು, ನನ್ನ ಕೃಷ್ಣ ನಿಮ್ಮನ್ನ ಕಳುಹಿಸಿರೋದು ನನಗೆ ತುಂಬಾ ಸಂತೋಷವಾಯಿತು ಅಂತ ಮಾತನಾಡುತ್ತಿರಬೇಕಾದರೆ, ನಿನಗೋಸ್ಕರ ಕೃಷ್ಣನು ಈ ಹಾಲನ್ನ ಕೊಡಲು ಹೇಳಿದನು ಅಂತ ರುಕ್ಮಿಣಿ ಹೇಳ್ತಾಳೆ. ಆಗ ಸ್ವಲ್ಪವೂ ಯೋಚಿಸದೆ ಖುಷಿಯಿಂದಲೇ ರಾಧಾ ಆ ಹಾಲನ್ನ ಕುಡಿತಾಳೆ. ಆಗ ರುಕ್ಮಿಣಿಗೆ ಆಶ್ಚರ್ಯವಾಗಿ,
ಈ ಹಾಲು ತುಂಬಾ ಬಿಸಿಯಾಗಿದೆ ಅಂತ ಹೇಳ್ತಿದ್ರೂ ಕೂಡ ರಾಧೆ ಕೃಷ್ಣನನ್ನ ನೆನಪಿಸಿಕೊಂಡು ಆ ಹಾಲನ್ನ ಕುಡಿಯುತ್ತಲೇ ಇರ್ತಾಳೆ. ಹೀಗೆ ಸ್ವಲ್ಪ ಸಮಯ ಅವರಿಬ್ಬರೂ ಮಾತನಾಡಿ ನಂತರ ರುಕ್ಮಿಣಿ ಕೃಷ್ಣನ ಹತ್ತಿರ ಹೋಗಿ ನಡೆದಿದ್ದನ್ನೆಲ್ಲ ಹೇಳುತ್ತಾ ಕೃಷ್ಣನ ಕಾಲನ್ನ ಒತ್ತುತ್ತಾ ಇರ್ತಾಳೆ. ಆಗ ಕೃಷ್ಣನ ಕಾಲು ಪೂರ್ತಿಯಾಗಿ ಕೆಂಪಾಗಿ ಸುಟ್ಟು ಹೋಗಿರುವ ರೀತಿ ಕಾಣುತ್ತೆ. ಆಗ ರುಕ್ಮಿಣಿ, ಅಯ್ಯೋ ಸ್ವಾಮಿ, ಇದೇನಿದು, ನಿಮ್ಮ ಪಾದಗಳಿಗೆ ಏನಾಯ್ತು ಅಂತ ಕೇಳಿದಾಗ ಕೃಷ್ಣನು, ರುಕ್ಮಿಣಿ, ನೀನು ತುಂಬಾ ಬಿಸಿ ಇರುವಂತ ಹಾಲನ್ನ ರಾಧೆಗೆ ಕೊಟ್ಟಿಯಲ್ಲ. ಆ ಬಿಸಿ ಹಾಲನ್ನ ರಾಧೆ ಕುಡಿಯುತ್ತಿರುವಾಗಲೂ ಕೂಡ ಅವಳು ನನ್ನನ್ನೇ ನೆನೆಯುತ್ತಾ ನನ್ನ ಪಾದಗಳನ್ನೇ ಪೂಜಿಸುತ್ತಾ ಇದ್ಲು. ಈ ಕಾರಣಕ್ಕೆ ಆ ಬಿಸಿಯಾದ ಹಾಲಿನಿಂದ ರಾಧೆಗೆ ಬರುವ ಬೊಬ್ಬೆಗಳು ಅವಳ ಬದಲಾಗಿ ನನಗೆ ಬಂತು ಅಂತ ಹೇಳ್ತಾನೆ. ಇದನ್ನ ಕೇಳಿದ ನಂತರ ರಾಧಾಕೃಷ್ಣರ ಪ್ರೇಮ ಎಂಥದ್ದು ಅಂತ ಅರ್ಥವಾಗುತ್ತೆ. ಹೀಗೆ ರಾಧೆ ಯಾವಾಗಲೂ ಕೃಷ್ಣನ ನೆನಪಲ್ಲೇ ಕಾಲವನ್ನ ಕಳಿತಾ ಇರ್ತಾಳೆ. ಇದನ್ನ ನೋಡಲಾಗದೆ ರಾಧೆಯ ತಾಯಿ ಇವಳಿಗೆ ಮದುವೆಯನ್ನ ಮಾಡಿದ್ರೆ ಎಲ್ಲವೂ ಸರಿಹೋಗುತ್ತೆ ಅಂಕೊಂಡು ಅವಳನ್ನ ಅಯ್ಯಂಗೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆಯಾದರೂ ಕೂಡ ರಾಧಾಕೃಷ್ಣನ ನಾಮವನ್ನ ಜಪಿಸುತ್ತಾ ಜೀವನವನ್ನ ಕಳಿತಾಳೆ. ಹೀಗೆ ಕಾಲಗಳು ಉರುಳಿದಂತೆ ರಾಧೆ ತನ್ನ ಕೃಷ್ಣನನ್ನ ನೋಡಲು ದ್ವಾರಕನಗರಕ್ಕೆ ಬರುತ್ತಾಳೆ. ರಾಧೆಯನ್ನ ಕಂಡ ಕೃಷ್ಣನು ತುಂಬಾ ಸಂತೋಷದಿಂದ ಆಹ್ವಾನಿಸುತ್ತಾನೆ. ರಾಧೆ ಅರಮನೆಯಲ್ಲಿ ಕೆಲಸಗಳನ್ನ ಮಾಡಿಕೊಂಡಿರುತ್ತಾಳೆ. ಕೃಷ್ಣನು ಕೂಡ ರಾಧೆಯನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಹೀಗೆ ಕೃಷ್ಣನ ಅರಮನೆಯಲ್ಲಿ ಕೆಲ ದಿನಗಳು ಕಳೆದ ನಂತರ ರಾಧೆ ಅಲ್ಲಿಂದ ಹೊರಟು ಹೋಗಲು ನಿರ್ಧರಿಸುತ್ತಾಳೆ. ಯಾಕಂದ್ರೆ ತಾನು ನಿಜವಾಗಿಯೂ ಕೃಷ್ಣನ ಜೊತೆಗೆ ಇರುವುದಕ್ಕಿಂತ ದೂರದಿಂದಲೇ ಅವನನ್ನ ಪ್ರೀತಿ ಮಾಡುತ್ತಾ ಅವನನ್ನ ನೆನೆಯುವುದರಲ್ಲೇ ನನಗೆಷ್ಟು ಸಂತೋಷವಿದೆಯೆಂದರಿತು ಕೃಷ್ಣನಿಗೂ ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ರೀತಿ ಕಾಲ ಕಳೆಯುತ್ತಾ ಹೋದಂತೆ ರಾಧೆಯ ಕೊನೆಯ ದಿನಗಳು ಹತ್ತಿರ ಬಂದಿತ್ತು. ಆಗ ರಾಧೆ ಕೃಷ್ಣನನ್ನ ನೆನಪಿಸಿಕೊಂಡು, ಕೃಷ್ಣ, ನಾನು ಹೋಗುವ ಸಮಯ ಬಂದೇ ಬಿಡ್ತು. ನೀನು ಕೊಟ್ಟ ಮಾತು ನೆನಪಿದೆಯಲ್ಲವೇ? ನಿನ್ನ ರಾಧೆಯನ್ನ ನೋಡಲು ನೀನೀಗ ಬರ್ತೀಯಾ ಅಂತ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾಳೆ. ಈ ವಿಷಯ ತಿಳಿದ ಕೃಷ್ಣ ಅತಿ ನೋವಿನಿಂದ ರಾಧೆಯನ್ನ ನೋಡಲು ಓಡೋಡಿ ಬರ್ತಾನೆ. ಇನ್ನೇನು ನನ್ನ ರಾಧೆ ನನ್ನಿಂದ ದೂರವಾಗಿ ಬಿಡುತ್ತಾಳಲ್ಲ ಅನ್ನೋ ನೋವಲ್ಲಿ ಗಳಗಳನೆ ಅಳೋಕೆ ಶುರು ಮಾಡುತ್ತಾನೆ. ಅವತ್ತೇ ಕೃಷ್ಣ ಮೊಟ್ಟಮೊದಲ ಬಾರಿಗೆ ಅತ್ತಿದ್ದು. ರಾಧೆಯ ಪರಿಸ್ಥಿತಿಯನ್ನ ಕಂಡು, ಹೇಳು ರಾಧಾ, ನಿನ್ನ ಕೊನೆಯಾಸೆ ಏನು? ಅದೇನೇ ಆಗಿದ್ದರೂ ಅದನ್ನ ಈಡೇರಿಸ್ತೀನಿ ಅಂತ ಕೇಳ್ತಾನೆ. ಆಗ ರಾಧೆ, ನನ್ನ ಕೊನೆಯಾಸೆ ಏನಂದ್ರೆ ನೀವು ನನ್ನ ಜೊತೆ ಇರುತ್ತಿದ್ದ ಆ ನಿಮ್ಮ ಹಳೆಯ ರೂಪವನ್ನ ನಾನು ಮತ್ತೊಮ್ಮೆ ನೋಡಬೇಕು. ನನಗಾಗಿ ನೀವು ಕೊನೆಯ ಬಾರಿ ಕೊಳಲನ್ನ ಓದಬೇಕು, ನಾನ ಅದನ್ನ ಕೇಳಬೇಕು ಅಂತ ಕೇಳ್ಕೊಡ್ತಾಳೆ. ಕೃಷ್ಣ ರಾಧೆಯನ್ನ ಬಿಟ್ಟು ಹೋದ ಮೇಲೆ ಒಂದು ಬಾರಿಯೂ ಮತ್ತೆ ಕೊಳಲನ್ನ ಓದಿರೋದೇ ಇಲ್ಲ. ಆದರೆ ಯಾವಾಗಲೂ ಆ ಕೊಳಲನ್ನ ಅವನ ಪಕ್ಕದಲ್ಲೇ ಇಟ್ಕೊಳ್ತಿದ್ದ. ಯಾಕಂದ್ರೆ ಆ ಕೊಳಲನ್ನ ನೋಡ್ತಿದ್ರೆ ಅದು ರಾಧೆಯನ್ನೇ ನೋಡಿದಂಗೆ ಆಗ್ತಿತ್ತು. ರಾಧೆಯ ಕೊನೆಯಾಸೆಯನ್ನ ಈಡೇರಿಸಬೇಕು ಅಂತ ತನ್ನ ಹಳೆಯ ರೂಪವನ್ನ ಪಡ್ಕೊಂಡು ಕೊಳಲನ್ನ ಹಿಡಿದು ಎಂದು ಕೇಳಿರದ ಯಾರು ನುಡಿಸದ ಮಧುರವಾದಂಥ ನಾದವನ್ನ ನುಡಿಸೋಕೆ ಶುರು ಮಾಡುತ್ತಾನೆ. ತನ್ನ ಕೃಷ್ಣನ ಮಧುರವಾದಂಥ ಕೊಳಲಿನ ನಾದವನ್ನ ಕೇಳಿ ರಾಧೆಯ ಕಣ್ಣಿಂದ ಕಣ್ಣೀರ ಧಾರೆಯೇ ಹರಿದು ಬರುತ್ತೆ. ಕೃಷ್ಣನಿಗೆ ಒಂದು ಕಡೆ ನನ್ನ ರಾಧೆ ಇನ್ಮೇಲೆ ನನ್ನ ಜೊತೆ ಇರಲ್ಲ ಅನ್ನೋ ನೋವು, ಮತ್ತೊಂದು ಕಡೆ ಅವಳ ಜೊತೆ ಕಳೆದ ಹಳೆಯ ನೆನಪುಗಳನ್ನ ನೆನಪಿಸಿಕೊಂಡು ಕೊಳಲನ್ನ ಇನ್ನೂ ಮಧುರವಾಗಿ ನುಡಿಸ್ತಾ ಇದ್ದ. ಹೀಗೆ ರಾಧೆ ತನ್ನ ಕೃಷ್ಣನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವಳ ಪ್ರಾಣ ಹಾರಿ ಹೋಗುತ್ತೆ. ತನ್ನ ರಾಧೆ ಇಲ್ಲವಾಗಿದ್ದನ್ನ ಕಂಡಂತ ಕೃಷ್ಣನ ಸಂಕಟ ಹೇಳತೀರದಾಗಿತ್ತು. ನನ್ನ ರಾಧೆಯೇ ಇಲ್ಲವಾದ ಮೇಲೆ ಇನ್ನು ಈ ಕೊಳಲಿನ್ನೇಕೆ ಅಂತ ಆ ಕೊಳಲನ್ನ ಅಲ್ಲೇ ಮುರಿದು ಹಾಕ್ತಾನೆ. ಅಂದಿನಿಂದ ಕೃಷ್ಣ ಕೊಳಲನ್ನ ಓದಲೇ ಇಲ್ಲ. ಹೀಗೆ ರಾಧೆ ಸಾವನ್ನಪ್ಪಿದ್ಲು. ಈ ರಾಧಾ ಮತ್ತು ಕೃಷ್ಣನ ಪ್ರೇಮಕಥೆಯನ್ನ ಕೇಳಿ ನಿಮಗೇನ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಕಥೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಿತು. ಮುಂದಿನ ಸೂಚನೆಯಲ್ಲಿ ಗಮನಿಸಿರಿ. ಇಂಥ ಸ್ಟೋರಿಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೋರಲ್ ಸ್ಟೋರಿ ಇನ್ ಕನ್ನಡ.